ಉಡುಪಿಯಿಂದ ಸುಮಾರು 40 ಕಿಲೋಮೀಟ್ರ್ ಹತ್ತತ್ರ. ಇದೊಂದು ಗೊತ್ತಿಲ್ಲದೆ ಇರೋ ಜಾಗ, ಅನ್ಎಕ್ಸ್ಪ್ಲೋರ್ಡು ತುಂಬ. ಇಲ್ಲೂ ಒಂದು ಪರ್ಪಾಡೆ ಗವಿ ಅಂತ ಇದೆ. ಆ ಗವಿ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಮನೆಗಳಿದೆ, ಮನೆಯವ್ರನ್ನ ಕೇಳಿದ್ವಿ ನಾವು. ಅವ್ರು ಹೇಳಿದ್ರು ಇಲ್ಲಿ ಸಣ್ಣ ಕಾಲ್ದಾರ ಇದೆ, ಹಾಗೆ ಹೋಗಿ ಅಲ್ಲಿ ಗವಿ ಸಿಗುತ್ತೆ ಅಂತ. ಸೊ ಈಗ ಅದೇ ರೂಟಲ್ಲಿ ಹೋಗ್ತಾಯಿದ್ದೀವಿ. ಮುಂದೆ ಹೋದ್ಮೇಲೆ ನೆಕ್ಸ್ಟ್ ಏನಿದೆ ಅಂತ ತೋರಿಸ್ತೀನಿ. ಒಂಚೂರು ಮೇಲೆ ಹೋಗಬೇಕು. ಇಲ್ಲಿ ನೋಡಿ ಮರ ಎಲ್ಲ ಕಟ್ಟಾಗಿ ಬಿದ್ದಿದೆ, ಅದೆಲ್ಲ ದಾಟಿ ಹೋಗೋಣ. ಚೆನ್ನಾಗಿದೆ, ಹತ್ತದೇ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಈ ಮರ ದಾಟಿದ ಕೂಡಲೇ ಇಲ್ಲಿ ಬೋರ್ಡ್ ಇದೆ, ಸಿದ್ಧರಿದ್ದಂತಹ ಒಂದು ಗವಿ ಇದು. ಇದು ಗವಿ. ಭಯಂಕರ ಇದೆ ಗವಿ, ನೋಡೋಣ ಹೇಗಿದೆ ಅಂತ. ನೀರು ತೊಟ್ಟಿಗ್ತಾ ಇದೆಯಲ್ಲ, ಸೌಂಡ್ ಇದೆ. ನೀರು ಹರಿಯೋ ಜಾಗ ಇದು. ಇನ್ನೂ ಸೌಂಡ್ ಬರ್ತಾಯಿದೆ, ಪಳಕ್ ಪಳಕ್ ಅಂತ. ನೀರು ಬಿಡ್ತಾ ಇದೆ. ಕೆಸರಿದೆ. ಹುಷಾರಾಗಿ ಬನ್ನಿ. ಲೈಟ್ ಬಿಡು ರಾಜೇಶ್. ಇಲ್ಲೇನಿದೆ ನೋಡಪ್ಪ. ಅಲ್ಲಿ ಮೇಲಾದ್ರೆ ಕಾಣುತ್ತೆ ನಮಗೆ. ಏನಿದೆ ಅಲ್ಲಿ? ಲೈಟ್ ಬಿಡು. ಅಲ್ಲೇ ಹೋಗ್ಬೋದಲ್ಲಪ್ಪ ಕೆಳಗಡೆ. ಇಲ್ಲಿ ಬೇಡ ರಜೆ, ಕೆಳಗಡೆ ನೋಡೋಣ. ನೆಲದಲ್ಲಿ ಈ ಥರ ಹೋಲ್ಸ್ ಇದೆ ತುಂಬ. ಇಲ್ಲಿ ನಿಂಗೆ ಏನಾದ್ರು ಸೇರ್ಕೊಂಡಿದ್ರು ಗೊತ್ತಾಗಲ್ಲ. ಅದೇ ನೋಡಿಲ್ಲಿ ಈ ಥರ ದೊಡ್ಡ ದೊಡ್ಡ ಹೋಲ್ಸ್ ಇದೆ. ನಿಂಗೆ ಗೊತ್ತಿಲ್ಲ ಅದ್ರ ಮೇಲೆ ಕಾಲು ಇಡ್ತಿಯಲ್ಲ, ಅದಕ್ಕೆ ಕೆಳಗಡೆ ನೋಡೋಣ ಅಂದಿದ್ದು.
ಅಲ್ಲಿ ಏನೂ ಇಲ್ಲ, ಗೋಡೆ ಇದೆ ಪೂರ್ತಿ. ಹಿಂಗೆ ಸಗದಾಗಿದೆ. ಬಾವಲಿಗಳಿದೆ ಸಿಕ್ಕಾಪಟ್ಟೆ, ಇದೆಯಾ? ಸಿಕ್ಕಾಪಟ್ಟೆ ಬಾವಲಿ ಇದೆ. ಓಹೋ, ಹತ್ತಿರ ಬಾ, ಯಾಕೆ ಎದುರ್ಕೋತೀಯ ನೀನು? ಲೈಟ್ ಬಿಡು, ಸೌಂಡ್ ಕೇಳು, ಕೇಳಿಸ್ಯಾ?